ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡೈಲಿ ಕುಕಿಂಗ್ ವ್ಲಾಗ್. ನಾನಿವತ್ತು ಹೆಲ್ದಿಯಾಗಿರೋ ಮೀಲನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಮನೆಯಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೊದಲಿಗೆ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಹೆಸರು ಕಾಳನ್ನು ಹಾಕಿ ಮುಳುಗುವಷ್ಟು ನೀರು, ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ ವಿಸಿಲ್ಗೆ ಇಟ್ಕೊತೀನಿ. 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ಹೆಸರು ಕಾಳು ಗಟ್ಟಿಯಾಗಿರೋದ್ರಿಂದ ಒಂದು 4 ವಿಸಿಲ್ ಆದರೂ ತೊಗೊಳ್ಳೇಬೇಕು. ಇನ್ನೂ ಕುದಿರಲಿಲ್ಲ ಅಂದರೆ ಮತ್ತೊಂದು ವಿಸಿಲ್ ಚೆಕ್ ಮಾಡಿ ನೋಡಿ, ಮತ್ತೊಂದು ವಿಸಿಲ್ ಕೂಗಿಸ್ಕೊಳ್ಳಿ. ಇಲ್ಲಿ ನಾನು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ಇವತ್ತು ಅದರ ಜೊತೆಗೆ ಅಂತ. ಇಲ್ಲಿ ರಾಗಿ ರೊಟ್ಟಿನ ಮಾಡೋದಕ್ಕೋಸ್ಕರ ಹಿಟ್ಟನ್ನು ಫಸ್ಟಿಗೆ ಜರಡಿ ಇಟ್ಕೊತಾ ಇದ್ದೀನಿ. ಇವಾಗ ಅದಕ್ಕೇ ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾ ಇದ್ದೀನಿ ರಾಗಿ ರೊಟ್ಟಿನ. ಸೊ ಹಾಗಾಗಿ ಮೆಂತ್ಯ ಸೊಪ್ಪನ್ನು ತೊಗೊಂಬಂದಿದ್ದೆ, ಅದನ್ನು ಈ ರೀತಿ ಚೆನ್ನಾಗಿ ಸೋಸ್ಕೋತಾ ಇದ್ದೀನಿ. ಆದಷ್ಟು ಸ್ವಲ್ಪ ಕಡ್ಡಿ ಕಸ ಅನ್ನೋದು ಜಾಸ್ತಿನೇ ಇರುತ್ತೆ, ಚೆನ್ನಾಗಿ ನೋಡಿಕೊಂಡು ಇದನ್ನು ಸೋಸ್ಕೊಂಡು ತೊಗೋಬೇಕು. ನೋಡಿ, ಕಸದಕ್ಕಿಂತ ಸೊಪ್ಪಿಗಿಂತ ಜಾಸ್ತಿ ಕಸನೇ ಜಾಸ್ತಿ ಇದೆ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು, ನೀರು ಮುಳುಗಿಸಿ ಚೆನ್ನಾಗಿ ತೊಳ್ಕೊಬೇಕು. ಅಂದರೆ ಇದರಲ್ಲಿ ಸ್ವಲ್ಪ ಹಳ್ಳಗಳೆಲ್ಲ ಜಾಸ್ತಿ ಇರುತ್ತೆ. ಈ ರೀತಿ ಚೆನ್ನಾಗಿ ನೀರಲ್ಲೇ ಮುಳುಗಿಸಿ ಇದನ್ನು ಸ್ವಲ್ಪ ಸೋದಿಸ್ಬಿಟ್ಟು ತೊಗೋಬೇಕು. ನೋಡಿ, ಲಾಸ್ಟಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಹಳ್ಳಗಳೆಲ್ಲ ಜಾಸ್ತಿ ಏನಿರುತ್ತೆ. ಈ ರೀತಿ ಚೆನ್ನಾಗಿ ಸೋದಿಸ್ಕೊಂಡು ತೊಗೋಬೇಕು. ಇವಾಗ ಮೊದಲಿಗೆ ಹಿಟ್ಟನ್ನು ಜರಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಪ್ಲೇಟಲ್ಲಿ ಅಷ್ಟೊಂದು ಕಂಫರ್ಟ್ ಆಗಲ್ಲ ಅಂತ ಈ ರೀತಿ ಒಂದು ಪಾತ್ರೆನ ತೊಗೊಂಡು ಹಿಟ್ಟನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಮೆಂತ್ಯ ಸೊಪ್ಪನ್ನು ಏನು ತೊಳೆದು ಇಟ್ಕೊಂಡಿದ್ನಲ್ಲ, ಇದನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಿಂಗೆ ಕೂಡ ಹಾಕ್ಕೋಬೋದು. ಮಕ್ಕಳು ಏನಾದರೂ ತಿಂತಾರಂದರೆ ಅವ್ರಿಗೆ ಬಾಯಲ್ಲೇ ಸಿಗೋದಕ್ಕೆ ಇಷ್ಟ ಆಗಲ್ಲ, ಅಥವಾ ಕಣ್ಣಿಗೆ ಕಾಣಿಸಿದ್ರೆ ತಿನ್ನೋದಿಲ್ಲ ಅಂತ ಹಠ ಮಾಡ್ತಾರಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ತೀರ ನುಣ್ಣಗೆಲ್ಲ ಕಟ್ ಮಾಡ್ಕೋಬೋದು. ಅಥವಾ ಸ್ವಲ್ಪ ನೀವು ಮಿಕ್ಸಿ ಜಾರಲ್ಲಿ ತರಿತರಿಯಾಗಿ ಕೂಡ ಗ್ರೈಂಡ್ ಮಾಡಿಕೊಂಡು ಹಾಕ್ಕೋಬೋದು. ನಾನು ಇಲ್ಲಿ ಈ ರೀತಿ ನೈಸಾಗಿಯೇ ಕಟ್ ಮಾಡಿ ತೊಗೋತಾ ಇದ್ದೀನಿ. ಆದಷ್ಟು ಎಷ್ಟಾಗುತ್ತೋ ನೋಡಿ ಅಷ್ಟು ಚೆನ್ನಾಗಿ ಕಟ್ ಮಾಡಿ ತೊಗೋಬೇಕು. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ಗೋಧಿ ಹಿಟ್ಟು ಜೊತೆ ಪರೋಟ ಕೂಡ ಮಾಡ್ಕೋಬೋದು. ಅಥವಾ ನಾನಿವತ್ತು ರಾಗಿ ಹಿಟ್ಟಲ್ಲಿ ಸೇರಿಸಿ ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕೂಡ ಹೆಲ್ದಿ ವರ್ಷನ್ ಆಗಿರೋದ್ರಿಂದ ರಾಗಿ ಕೂಡ ತುಂಬಾ ಒಳ್ಳೆಯದು, ಮೆಂತ್ಯ ಸೊಪ್ಪು ಕೂಡ ತುಂಬ ಒಳ್ಳೆಯದು. ಎರಡನ್ನೂ ಸೇರಿಸಿ ನಾನಿಲ್ಲಿ ರಾಗಿ ರೊಟ್ಟಿನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ತೊಗೊಂಡು ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ. ದೊಡ್ಡದಾಗೆಲ್ಲ ಕಟ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ನಾವು ರಾಗಿ ರೊಟ್ಟಿ ತಟ್ಟಬೇಕಾದ್ರೆ ಅದು ನೀಟಾಗಿ ಬರಲ್ಲ, ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಇದನ್ನು ಸಣ್ಣಗೆ ನಾವು ಕಟ್ ಮಾಡಿ ತೊಗೋಬೇಕು. ಇದರ ಜೊತೆಗೆ ನೀವು ಹಸಿಮೆಣಸಿಕಾಯಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಕೆಂಪು ಖಾರನ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಸ್ವಲ್ಪ ಈ ರೀತಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೋಬೇಕು. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಇವಾಗ ಇದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಆದಷ್ಟು ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಇದಕ್ಕೇ ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ನೀವು ಯಾವ ರವೆ ಕೂಡ ಹಾಕ್ಕೋಬೋದು. 2 ಟೇಬಲ್ ಸ್ಪೂನ್ ಆಗೋಷ್ಟು ಚಿರೋಟಿ ರವೆನ ಹಾಕ್ತಾಯಿದ್ದೀನಿ. ಈ ರವೆ ಹಾಕೋದ್ರಿಂದ ಸ್ವಲ್ಪ ಜಿಗಿ ಅಂಶ ಜಾಸ್ತಿನೇ ಬರುತ್ತೆ, ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಅನ್ನೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪೌಡ್ರ್, ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ, ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮತ್ತು ಈರುಳ್ಳಿ ಜೊತೆ ಹಿಟ್ಟು ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಹೊಂದ್ಕೋರ್ವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಒಂದು ಸ್ವಲ್ಪ ನೀರನ್ನು ಹಾಕಿ, ಒಂದೇ ಸಾರಿ ನೀರನ್ನು ಹಾಕಬಾರ್ದು, ಇಲ್ಲಾಂದರೆ ತೀರಾ ತೆಳುವಾಗಿ ಬಿಡುತ್ತೆ. ಹಂಗೆ ತೆಳುವಾದಾಗ ಮತ್ತೆ ನಾವು ಎಕ್ಸ್ಟ್ರಾ ಹಿಟ್ಟು ಹಾಕೋದ್ರಿಂದ ರುಚಿ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಹಾಗಾಗಿ ಟೇಸ್ಟ್ ಚೆನ್ನಾಗಿ ಬರಲ್ಲ. ಈ ರೀತಿ ಮೊದಲೇ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿನ ನಾವು ತಟ್ತೀವಿ ನೋಡಿ, ಆ ಹದಕ್ಕೆ ಇದನ್ನು ಕಲಿಸ್ಕೋಬೇಕಾಗತ್ತೆ. ತೀರಾ ಗಟ್ಟಾಗೆಲ್ಲ ನಾದ್ಕೊಳ್ಳೋಕೆ ಹೋಗ್ಬಾರ್ದು, ಸ್ವಲ್ಪ ಸಾಫ್ಟಾಗಿನೇ ನಾದ್ಕೋಬೇಕು. ಈ ಬೆಳೆದ ರೊಟ್ಟಿ ಎಲ್ಲ ಮಾಡ್ತಾರೆ ನೋಡಿ, ಆ ರೀತಿ ನಾನಿಲ್ಲಿ ರಾಗಿ ರೊಟ್ಟಿಗೋಸ್ಕರ ಅಂತಲೇ ಈ ರೀತಿ ಕನ್ಸಿಸ್ಟೆನ್ಸಿಲಿ ನಾದ್ಕೋಬೇಕು. ಇದರಲ್ಲಿ ರವೆ ಹಾಕಿರೋದ್ರಿಂದ ಸ್ವಲ್ಪ ನೆನಿಬೇಕು. ಹಾಗಾಗಿ ಒಂದು ಸ್ವಲ್ಪ ನೀರನ್ನು ನೋಡ್ಕೊಂಬಿಟ್ಟು ಹಾಕ್ಕೋಬೇಕು. ಒಂದು 5 ನಿಮಿಷ ನೆನೆಸಿಟ್ರೆ ರವೆ ಅನ್ನೋದು ಚೆನ್ನಾಗಿಯೇ ನೆಂದಿರುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನು ನಾದ್ಕೊಂಡು ಸೈಡಲ್ಲಿ ಒಂದು 5 ನಿಮಿಷ ರೆಸ್ಟ್ ಮಾಡೋದಕ್ಕೆ ಇಟ್ಕೊಡ್ತೀನಿ. ಇವಾಗ ಹೆಸರು ಕಾಳನ್ನು ಕುದಿಯೋದಕ್ಕೆ ಇಟ್ಟಿದ್ದಲ್ಲ, ಅದೊಂದು 4 ವಿಷಲ್ ಆಗಿದೆ. ಅದೊಂದು ಸ್ವಲ್ಪ ಏರ್ ಬಿಟ್ಕೊಳ್ಳಿ ಅಂತ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಸಬ್ಬಸಿಗೆ ಸೊಪ್ಪನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು. ಹೆಸರು ಕಾಳು ಜೊತೆ ಸಬ್ಬಸಿಗೆ ಪಲ್ಯ, ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಚಪಾತಿ, ರೊಟ್ಟಿ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದು ನಮ್ಮ ಖಾನಾವಳಿಗಳೆಲ್ಲ ಸ್ಪೆಷಲ್ ಪಲ್ಯ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಪಲ್ಯ. ಇವಾಗ ನೋಡಿ, 4 ವಿಷಲ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಹೆಸರು ಕಾಳನ್ನು ಹೀಗೆ ಬೇಯಿಸ್ಕೋಬೇಕು. ಕಾಳು ಥರ ಇದ್ದರೆ ಚೆನ್ನಾಗಿ ಬರಲ್ಲ. ಈ ರೀತಿ ಚೆನ್ನಾಗಿಯೇ ಕುದಿಬೇಕು. ಇಷ್ಟು ಕುದ್ರೆ ಮಾತ್ರ ಸಬ್ಬಸಿಗೆ ಜೊತೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಲ್ಯ ಮಾಡೋದಕ್ಕೋಸ್ಕರ ಅಂತ ನಾನಿಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಹಾಗೆ ಜೀರಿಗೆನ ಹಾಕಿ ಚೆನ್ನಾಗಿ ಸಿಡಿದಾದಮೇಲೆ ಜಜ್ಜಿಟ್ಟಿರುವಂಥ
ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ. ಇಲ್ಲಿ ನಾನು ಹಸಿಮೆಣಸಿಕಾಯಿನ ಪೇಸ್ಟ್ನ ಮಾಡಿ ಇಟ್ಕೊಂಡಿರ್ತೀನಿ ಮೊದಲೇ. ಈ ಪಲ್ಯಗೆ ಇದನ್ನೇ ಹಾಕಬೇಕು. ಅಚ್ಚ ಖಾರದ ಪೌಡ್ರ್ ಅಷ್ಟೇ ಚೆನ್ನಾಗಿರಲ್ಲ. ಈ ಹಸಿ ಖಾರ ಮೆಣಸು ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಖಾರದ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬೋದು, ಬಟ್ ಆದರೆ ಈ ಪಲ್ಯಕ್ಕೆ ಹಸಿಮೆಣಸಿಕಾಯಿ ಚಟ್ನಿನೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೇಯಿಸಿರುವಂಥ ಕಾಳುಗಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಕಟ್ ಮಾಡಿರುವಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಯಾಗಿ ಬೇಕು ಅಂದರೆ ಇಷ್ಟೇ ಸಾಕಾಗುತ್ತೆ. ನಿಮಗೆ ರೈಸ್ ಜೊತೆ ಮತ್ತು ಚಪಾತಿ ಜೊತೆ ಸ್ವಲ್ಪ ಗ್ರೇವಿಯಾಗಿ ಬೇಕು ಅಂದರೆ ಈ ರೀತಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು 2 ನಿಮಿಷ ಕುದಿಸ್ಕೋಬೇಕು ಅಷ್ಟೇ. ಒಂದು ಪ್ಲೇಟನ್ನು ಮುಚ್ಚಿ ನಾನಿಲ್ಲಿ 2 ನಿಮಿಷ ಕುದಿಯೋದಕ್ಕೆ ಬಿಡ್ತೀನಿ. ಇಷ್ಟಾಗೋ ಅಷ್ಟರಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಇವಾಗ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಇದು ಸ್ವಲ್ಪ ಕಾಳುಗಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಿ, ಬಿಸಿ ಇದ್ದಾಗ ಹೀಗೆ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿಯೇ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ. ಸಬ್ಬಸಿಗೆ ಸೊಪ್ಪು ಮತ್ತು ಹೆಸರು ಕಾಳನ್ನು ಹಾಕಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಟರ್ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ನಾನು ತಟ್ಕೊತಾ ಇದ್ದೀನಿ. ಈ ರೊಟ್ಟಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ, ಬಟ್ ನಾನು ಮಾಡುವಾಗ ಒಂದು ಸ್ವಲ್ಪ ಕಿತ್ತೋಗ್ತಾ ಇತ್ತು. ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿತ್ತು. ಈರುಳ್ಳಿನ ಸ್ವಲ್ಪ ಕಡಿಮೆ ಹಾಕಿ ಮಾಡ್ಕೋಬೇಕು, ಅಂದರೆ ಯಾವುದೇ ರೀತಿ ಕಟ್ಟಾಗೋದಿಲ್ಲ. ನೋಡಿ, ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೋಬೋದು. ಆರಾಮಾಗಿ ತಡ್ಕೋಬೋದು. ಯಾರು ಬೇಕಾದರೂ ಕೂಡ ಮಾಡ್ಕೋಬೋದು ಈ ರೊಟ್ಟಿನ. ಇದ್ರ ಜೊತೆ ಸೊಪ್ಪು ಹಾಕಿರ್ತೀವಿ ನೋಡಿ, ಸೊಪ್ಪು ಹಾಕಿ ಮಾಡಿವಿ ಅಂತಲೇ ಗೊತ್ತಾಗಲ್ಲ, ಹಾಗೆ ಚೆನ್ನಾಗಿರುತ್ತೆ. ಮತ್ತು ರಾಗಿ ರೊಟ್ಟಿ ಜೊತೆ ನಾವು ಒಂದು ಸ್ವಲ್ಪ ರವೆನ ಹಾಕಿರ್ತೀವಿ ನೋಡಿ, ತುಂಬಾ ಸಾಫ್ಟಾಗಿ ಬರುತ್ತೆ. ಮಧ್ಯದಲ್ಲಿ ಒಂದು ಸ್ವಲ್ಪ ನಾನು ಈ ರೀತಿ ಹೋಲ್ ಮಾಡ್ಕೊತಾ ಇದ್ದೀನಿ, ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಇವಾಗ ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಈ ರೀತಿ ಮೇಲ್ಗಡೆ ಬಟರ್ ಪೇಪರ್ನ ಹಾಕಿ ಉಲ್ಟಾ ಮಾಡಿ ತೆಗೆದುಬಿಟ್ರೆ ಸೂಪರ್ ಸಾಫ್ಟಾಗಿರೋಂಥ ರಾಗಿ ರೊಟ್ಟಿ ರೆಡಿನಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಈರುಳ್ಳಿ ಜಾಸ್ತಿ ಆಗಿರೋದ್ರಿಂದ ಒಂದು ಸ್ವಲ್ಪ ಕಟ್ಟಾಗ್ತಾ ಇತ್ತು, ಬಟ್ ಟೇಸ್ಟಲ್ಲಿ ಮಾತ್ರ ಯಾವುದೇ ರೀತಿ ಡಿಫ್ರೆನ್ಸ್ ಅಂತೂ ಇರೋದಿಲ್ಲ, ಚೆನ್ನಾಗಿಯೇ ಬಂದಿರುತ್ತೆ. ನೋಡ್ತಾ ಇರ್ಬೋದು, ನಾನು ಇಲ್ಲಿ 2 ರೊಟ್ಟಿ ಮಾಡ್ಕೊತಾ ಇದ್ದೀನಿ. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಆದಷ್ಟು ಒಂದ್ಸರಿ ಟ್ರೈ ಮಾಡಿ ನೋಡಿ. ಪ್ಲೇನಾಗಿ ನಾವು ರೊಟ್ಟಿ ಮಾಡೋದಕ್ಕಿಂತ ಇದೇ ರೀತಿ ಸೊಪ್ಪನ್ನು ಹಾಕಿ ಮಾಡಿದ್ರೆ ಹೆಲ್ದಿಯಾಗಿರುತ್ತೆ, ಹಾಗೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ.